ರೈತ್ರೆ, ನಿಮ್ಮ ಒಂದು ಜಮೀನಿನಲ್ಲಿ ನಾಟಿ ಮಾಡುವಂತ ಸಂದರ್ಭ ಬಂದಾಗ ಉತ್ತರದಿಂದ ದಕ್ಷಿಣಕ್ಕೆ ಬಿತ್ತನೆ ಮಾಡ್ತಾ ಹೋಗ್ತೀರಾ. ಆದ್ರೆ ಇದರ ಹಿಂದೆ ಇರುವಂತಹ ಕಾರಣ ಏನ್ ಗೊತ್ತಾ? ಹೌದು, ಇದು ಬರೀ ಆಚರಣೆ ಮಾತ್ರ ಅಲ್ಲ, ಇದರ ಹಿಂದೆ ವಿಜ್ಞಾನವೂ ಕೂಡ ಅಡಗಿರುವಂತದ್ದು. ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಮತ್ತೆ ಹೆಚ್ಚಾಗಿ ಗಾಳಿ ಬೀಸುವಂತದ್ದು ಉತ್ತರ ಹಾಗೆ ದಕ್ಷಿಣ ದಿಕ್ಕುಗಳಲ್ಲಿ. ಸೊ ಬೆಳೆಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ನೀಡುವ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮ ಪ್ರಮಾಣದ ಸೂರ್ಯನ ಬೆಳಕು ಬೆಳೆಗಳಿಗೆ ಸಿಗ್ಲಿ ಅಂತ. ಉತ್ತರದಿಂದ ದಕ್ಷಿಣಕ್ಕೆ ಬೆಳೆಗಳ ಸಾಲನ್ನ ಬಿತ್ತನೆ ಮಾಡಿದ್ರೆ ಬೆಳೆಗೆ ಸೂರ್ಯ ಹುಟ್ಟಿದಾಗಿನಿಂದ ಸಂಜೆ ಮುಳುಗುವವರೆಗೂ ಬೆಳೆಗಳಿಗೆ ಸಂಪೂರ್ಣ ಸೂರ್ಯನ ಬೆಳಕು ಸಿಗುತ್ತೆ. ಅದೇ ಪೂರ್ವದಿಂದ ಪಶ್ಚಿಮಕ್ಕೋ ಪಶ್ಚಿಮದಿಂದ ಪೂರ್ವಕ್ಕೋ ಬೆಳೆಗಳನ್ನ ಬಿತ್ತನೆ ಮಾಡಿದ್ರೆ ಒಂದು ಗಿಡದ ನೆರಳು ಇನ್ನೊಂದು ಗಿಡದ ಮೇಲೆ ಬಿದ್ದು ಸರಿಯಾಗಿ ಸೂರ್ಯನ ಬೆಳಕು ಸಿಗದೆ ಗಿಡಗಳ ಬೆಳವಣಿಗೆಗೆ ಕೂಡ ತೊಂದರೆ ಆಗುತ್ತೆ. ಸೊ ಗಿಡಗಳಲ್ಲಿ ನಡೆಯುವಂತ ಫೋಟೋಸಿಂಥಸಿಸ್ ಪ್ರೋಸೆಸ್ಗೆ ಕೂಡ ಸೂರ್ಯನ ಬೆಳಕು ಅತಿ ಅವಶ್ಯಕ. ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಅಂಶ ಇರೋದ್ರಿಂದ ಬೆಳೆಗಳು ಅದನ್ನ ಪಡೆದು ಚೆನ್ನಾಗಿ ಬೆಳೆಯುತ್ತೆ. ಯುವ ರೈತ ದಾಮೋದರ್ ಮೆರಾಬುಲ್ ಬೆಳೆದು ಲಕ್ಷ ಗಳಿಸ್ತಿದ್ದಾರೆ. ನೀವು ಇವರಿಂದ ಮೆರಾಬುಲ್ ರೋಸ್ ಕೃಷಿ ಬಗ್ಗೆ ಕಲ್ತ್ಕೋಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ.